ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಫೈನಲ್ ಇನ್ನು 3 ದಿನಕ್ಕೆ ಬಿಗ್ ಬಾಸ್ ಫೈನಲ್ ನಡೆಯಲಿದೆ. ಅಲ್ಲಿಗೆ ಸೀಸನ್ 11 ಕಂಪ್ಲೀಟಾಗಿ ಮುಗಿಯಲಿದೆ. ಆದರೆ ಈಗಿರುವಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಯಾರು, ಟಾಪ್ 5 ಫೈನಲಿಸ್ಟ್ ಯಾರು, ಇದು ಈಗಿರುವಂತಹ ಸದ್ಯಕ್ಕೆ ಕುತೂಹಲ. ಬಿಗ್ ಬಾಸ್ ಮನೆಯಲ್ಲಿ ಈಗಿರುವಂಥ ಪ್ರತಿಯೊಬ್ಬ ಸ್ಪರ್ಧಿಗಳು ಕೂಡ ವೈಯಕ್ತಿಕವಾಗಿ ತಮ್ಮ ತಮ್ಮ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಜೊತೆಗೆ ಈ ಹಂತಕ್ಕೆ ಬರೋದಕ್ಕೆ ನಾನಾ ಕಾರಣಗಳು ಕೂಡ ಇದ್ದಾವೆ. ಈಗ ಮೊದಲನೇದಾಗಿ ಫೈನಲಿಸ್ಟ್ ಆಗಿರುವಂಥ ಹನುಮಂತ ಇರ್ಬೋದು, ಆದಮೇಲೆ ತ್ರಿವಿಕ್ರಮ್ ಇರ್ಬೋದು, ಮೋಕ್ಷಿತ ಇರ್ಬೋದು, ನಂತರ ರಜತ್ ಇರ್ಬೋದು, ಹಾಗೆಯೇ ಭವ್ಯ ಇರ್ಬೋದು, ಉಗ್ರ ಮಂಜು ಇರ್ಬೋದು. ಇವರಿಷ್ಟೂ ಜನನು ಕೂಡ ತಮ್ಮ ತಮ್ಮ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಈ ಫೈನಲ್ನ ಟ್ರೋಫಿಯನ್ನು ಎತ್ತಿ ಹಿಡಿಯೋದಕ್ಕೆ. ಇದರಲ್ಲಿ ಒಂದಷ್ಟು ಜನ ಸ್ವಲ್ಪ ಮೇಲಿರ್ಬೋದು, ಒಂದಷ್ಟು ಜನ ಸ್ವಲ್ಪ ಕೆಳಗಿರ್ಬೋದು. ಅಭಿಮಾನಿಗಳ ಸಂಖ್ಯೆನೂ ಕೂಡ ಹಾಗೆ. ನಿಜವಾಗ್ಲೂ ಕೂಡ ಓಟನ್ನೇ ಕನ್ಸಿಡರ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಮೋಸ ಆಗೋದಕ್ಕೆ ಚಾನ್ಸೇ ಇಲ್ಲ. ಬಟ್ ಹಾಗೆ ಆಗುತ್ತಾ, ಅದು ಇವತ್ತಿಗೂ ಕೂಡ ಉಳಿದಿರುವಂಥ ಯಕ್ಷ ಪ್ರಶ್ನೆ. ಜನಾಭಿಪ್ರಾಯದ ರೀತಿಯೇ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ವಿನ್ ಆಗಿದ್ದಾರಾ, ಅದು ಕೂಡ ಈಗ ಬಿಗ್ ಬಾಸ್ಗೆ ಜನರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೇಳುವಂಥ ಪ್ರಶ್ನೆನೇ. ಹೋದ ವರ್ಷವೂ ಕೂಡ ಹಾಗೆ ಆಯಿತು, ಆಚೆ ವರ್ಷವೂ ಕೂಡ ಹಾಗೆ ಆಯಿತು. ಜನಾಭಿಪ್ರಾಯ ಒಂಥರ ಇತ್ತು, ವಿನ್ನರ್ ಮತ್ತೊಂದು ರೀತಿಯಲ್ಲಿ ಆಗಿತ್ತು. ಹಾಗೆ ಈ ಬಾರಿ ಕೂಡ ಹಾಗೆ ಆಗುತ್ತಾ, ಅಥವಾ ನಿಜವಾಗ್ಲೂ ಕೂಡ ಜನಾಭಿಪ್ರಾಯದ ರೀತಿಯೇ ವಿನ್ನರನ್ನು ಘೋಷಣೆ ಮಾಡ್ತಾರಾ, ಹೀಗಿರುವಂಥ ಪ್ರಶ್ನೆಗಳು ಇವತ್ತಿಗೂ ಕೂಡ ಮೂಡ್ತದೆ. ಅದೆಲ್ಲದಕ್ಕೂ ಕೂಡ ಉತ್ತರವನ್ನು ನೋಡ್ತಾ ಹೋಗೋಣ. ಜೊತೆಗೆ ಟಾಪ್ 5ನಲ್ಲಿ ಯಾರು ಇರಬಹುದು ಅನ್ನೋದನ್ನು ಕೂಡ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಬಿಗ್ ಬಾಸ್ನ ಎಲ್ಲ ಈ ಸ್ಟೋರಿಗಳ ಮತ್ತು ಇನ್ಸೈಡ್ ಇನ್ಫಾರ್ಮೇಷನ್ಸ್ಗಳು ಮತ್ತು ಬೇಗ ಕೆಲವೊಂದು ವಿಚಾರಗಳ ಬೇಗ ಅಪ್ಡೇಟ್ಸ್ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಆ ಮೂಲಕ ಮುಂದಿನ ಸುದ್ದಿಗಳ ನೋಟಿಫಿಕೇಷನನ್ನು ಕೂಡ ಪಡಿಬಹುದು ನೀವು. ಈಗ ವಿಚಾರಕ್ಕೆ ಬರೋದಾದರೆ, ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ ಸೀಸನ್ 11ರ ಹವಾ ಭಾರಿ ಜೋರಾಗಿದೆ. ಎಲ್ಲಿ ನೋಡಿದ್ರು ಕೂಡ ಬಿಗ್ ಬಾಸ್ ಫೈನಲಿಸ್ಟ್ ಯಾರಾಗ್ತಾರೆ, ಯಾರು ಟಾಪ್ 5 ಆಗಿರ್ತಾರೆ, ಈ ರೀತಿಯಾದಂಥ ಚರ್ಚೆಗಳು, ವೋಟಿಂಗ್ಗಳು, ಪೋಲಿಂಗ್ಗಳು ಎಲ್ಲವೂ ಕೂಡ ನಡೀತಿದ್ದಾವೆ. ಬಟ್ ಇದಕ್ಕೆ ಅಂತಿಮವಾದಂತಹ ಉತ್ತರ ಸಿಗೋದು ಮಾತ್ರ ನಾಡಿದ್ದು ಭಾನುವಾರಕ್ಕೇನು ಹೆಚ್ಚು ದಿನ ಇಲ್ಲ, ಇನ್ನು 3 ದಿನ ಕಳೆದ್ರೆ ಭಾನುವಾರ. ಹಾಗಾಗಿ ಈಗ ನಿರೀಕ್ಷೆಗಳು, ಕುತೂಹಲಗಳು ಹೆಚ್ಚಾಗ್ತಿದೆ. ಎಲ್ಲಿ ನೋಡಿದ್ರು ಕೂಡ ಬಿಗ್ ಬಾಸ್ ಫೈನಲಿಸ್ಟ್ ಬಗ್ಗೆನೇ ಜೋರು ಚರ್ಚೆ ಆಗ್ತಿದೆ. ಬಿಗ್ ಬಾಸ್ ಸೀಸನ್ 11 ಅದ್ಧೂರಿಯಾಗಿ ಮುಗಿಯುವಂತಹ ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಒಟ್ಟು 6 ಜನ ಉಳ್ಕೊಂಡಿದ್ದಾರೆ. ಈ 6 ಜನರಲ್ಲಿ ಒಬ್ಬ ಮೊದಲಿಗೆ ಹೊರಗಡೆ ಹೋಗಲೇಬೇಕು, ಒಬ್ಬ ಸ್ಪರ್ಧಿ ಹೊರಗಡೆ ಹೋಗಲೇಬೇಕು. ಅದು ಮಹಿಳಾ ಸ್ಪರ್ಧಿನೋ ಪುರುಷ ಸ್ಪರ್ಧಿನೋ ಸೆಕೆಂಡ್ರಿ. ಬಟ್ ಒಬ್ಬರಂತೂ ಈ ಶುಕ್ರವಾರದ ಸಂಚಿಕೆಯಲ್ಲೋ ಅಥವಾ ಶನಿವಾರದ ಸಂಚಿಕೆ ಆರಂಭ ಆಗುವಂಥ ಹಂತದಲ್ಲೋ ಹೊರಗಡೆ ಹೋಗಿರಬೇಕಾಗುತ್ತೆ. ಟಾಪ್ 5 ಫೈನಲಿಸ್ಟ್ಗಳು ಮಾತ್ರ ಉಳ್ಕೊಳ್ಬೇಕಾಗುತ್ತೆ. ಮೊದಲು ಫಿನಾಲೆ ವಾರಕ್ಕೆ ಎಂಟ್ರಿ ಕೊಟ್ಟಂಥ ಸ್ಪರ್ಧಿ ಹನುಮಂತ, ಇದಾದ ಬಳಿಕ ಮೋಕ್ಷಿತ ಎಂಟ್ರಿ ಕೊಟ್ಟಿರ್ತಾರೆ, ಅದಾದ ಬಳಿಕ ತ್ರಿವಿಕ್ರಮ್ ಆಯ್ಕೆ ಆಗ್ತಾರೆ. ಭಾನುವಾರದ ಸಂಚಿಕೆಯಲ್ಲಿ ನಾಮಿನೇಷನ್ ಸ್ಥಾನದಲ್ಲಿ ಕುಳಿತಿದ್ದಂತಹ ಉಗ್ರ ಮಂಜು, ಭವ್ಯಗೌಡ, ರಜತ್ ಸೇಫಾಗಿ ನೇರವಾಗಿ ಫಿನಾಲೆ ವಾರಕ್ಕೆ ಎಂಟ್ರಿಯನ್ನು ಕೊಡ್ತಾರೆ. ಸದ್ಯ ಅತಿ ದೊಡ್ಡ ಬಿಗ್ ಬಾಸ್ ಮನೆಯಲ್ಲಿ ಕೇವಲ 6 ಜನ ಸ್ಪರ್ಧಿಗಳು ಮಾತ್ರ ಉಳ್ಕೊಂಡಿದ್ದಾರೆ. ಈ 6 ಜನ ಸ್ಪರ್ಧಿಗಳು ಮೊದಲು ಬಿಗ್ ಬಾಸ್ ಮನೆಯಿಂದ ಆಚೆ ಬರೋರು ಯಾರು ಅನ್ನೋದು ಚರ್ಚೆ ಶುರು ಮಾಡೋದಕ್ಕೆ ಈಗ ಆಗ್ತಿದೆ. ಏನು, 6 ಜನ ಇದ್ದಾರಲ್ಲ, ಈ 6 ಜನರಲ್ಲಿ ಯಾರು ಫಸ್ಟ್ಗೆ ಹೊರಗಡೆ ಬರ್ತಾರೆ? ಈಗ ಒಂದು ಮಾಹಿತಿಯ ಪ್ರಕಾರ ಈಗ ಇರುವಂಥ ಸ್ಪರ್ಧಿಗಳಲ್ಲಿ ರಜತ್ ಅಥವಾ ಭವ್ಯ ಅಥವಾ ಮೋಕ್ಷಿತ, ಈ 3ರಲ್ಲಿ ಯಾರಾದರೂ ಒಬ್ಬರು ಹೊರಗಡೆ ಬರುವಂಥ ಚಾನ್ಸಸ್ಸು ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಿದೆ. 3ರಲ್ಲಿ ಯಾರಾದರೂ ಒಬ್ಬರು. ಯಾಕಂತ ಹೇಳಿದ್ರೆ ಇಲ್ಲಿ ರಜತ್ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿಯನ್ನು ಕೊಟ್ಟಿದ್ದು, ಇಲ್ಲಿವರೆಗೆ ರಜತ್ಗೆ ಅವಕಾಶ ಕೊಟ್ಟಿದ್ದೇ ದೊಡ್ಡ ವಿಶೇಷ. ಯಾಕಂತ ಹೇಳಿದ್ರೆ ಟ್ರೋಫಿ ಬಿಡಿ, ಇಲ್ಲಿವರೆಗೆ ವೈಲ್ಡ್ ಕಾರ್ಡ್ ಮೂಲಕ ಬಂದಿರೋದು ವಿಶೇಷ. ಅಂಥದ್ರಲ್ಲಿ ಆತ ಇಲ್ಲಿವರೆಗೆ ಬಂದಿದ್ದಾನೆ. ಅದು 50 ದಿನದ ಆಟವನ್ನು ನೋಡಿಕೊಂಡು ಎಲ್ಲವನ್ನು ಕೂಡ ಗಮನಿಸಿ ನಂತರ ಬಿಗ್ ಬಾಸ್ ಮನೆಗೆ ಬಂದಿರೋದು. ಹಾಗಾಗಿ ಈತನಿಗೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಹೇಗಿರಬೇಕು ಹೇಗಿರಬಾರ್ದು ಅನ್ನೋಂತಹ ಕಂಪ್ಲೀಟ್ ಮಾಹಿತಿ ಇದೆ. ಜೊತೆಗೆ ಈ ಬಿಗ್ ಬಾಸ್ ಮನೆಯ ಎಲ್ಲ ಸದಸ್ಯರ ಒಳಗುಟ್ಟುಗಳು ಕೂಡ ಈತನಿಗೆ ಗೊತ್ತಿತ್ತು. ಹಾಗಾಗಿ ಆತನಿಗೆ ಆಟ ಈಸಿ ಆಯಿತು, ಇಲ್ಲಿವರೆಗೆ ಬರೋದಕ್ಕೆ ಸಹಕಾರಿ ಆಯಿತು. ಹೀಗಿರುವಾಗ ಈತನನ್ನು ಬಿಗ್ ಬಾಸ್ ಮನೆಯಿಂದ ದೂರ ಇಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಈತನನ್ನು ಈಗಲೇ ಹೊರಗಡೆ ಕಳಿಸಿದ್ರೆ ಬೆಟರು. ಅಂದರೆ ಫೈನಲಿಸ್ಟ್ ಆಗಬಾರ್ದು, ಈತ ಟಾಪ್ 5ನಲ್ಲಿ ಉಳಿಬಾರ್ದು ಅನ್ನೋಂಥ ಲೆಕ್ಕಾಚಾರ ಏನಾದರೂ ಬಂತು ಅಂತ ಹೇಳಿದ್ರೆ ಆಗ ರಜತನ ಹೊರಗಡೆ ಕಳಿಸುವಂಥ ಚಾನ್ಸಸ್ ಇರ್ತದೆ. ಇಲ್ಲ, ಈತ ಚೆನ್ನಾಗಿ ಆಟ ಆಡಿದ್ದಾನೆ, ಟಾಪ್ 5ನಲ್ಲಿ ಇರಲಿ, ನಂತರ ಕಳಿಸೋಣ ಅನ್ನೋಂಥ ಲೆಕ್ಕಾಚಾರ ಮಾಡಿದ್ರೆ ಆಗ ರಜತ್ ಉಳ್ಕೊಳ್ತಾನೆ. ಆಗ ಬರುವಂಥದ್ದು ನೆಕ್ಸ್ಟ್ 2 ಆಪ್ಷನ್ನಲ್ಲಿ ಇರುವಂಥದ್ದು ಮೋಕ್ಷಿತ ಮತ್ತು ಭವ್ಯ. ಮೋಕ್ಷಿತ ಅದೃಷ್ಟಶಾಲಿ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಹನುಮಂತು ಫೈನಲ್ಗೆ ಮೋಕ್ಷಿತಳನ್ನು ಸೆಲೆಕ್ಟ್ ಮಾಡಿದಂಥ ಕಾರಣಕ್ಕೋಸ್ಕರ ಇಲ್ಲಿ ಮೋಕ್ಷಿತ ಬಿಗ್ ಬಾಸ್ ಫೈನಲ್ಗೆ ಬಂದಲೇ ಹೊರತು ಆಟದ ಮೂಲಕ ಬಂದಿದ್ದಲ್ಲ. ಬಹುತೇಕ ಆಟಗಳಲ್ಲಿ ಹಿಂಜರಿಕೆಯನ್ನು ತೋರಿಸ್ತಿದ್ದಂಥ ಮೋಕ್ಷಿತ ಈ ಟಾಪ್ 5 ಸ್ಪರ್ಧಿಗಳ ಒಂದು ಏನು ಸ್ಥಾನ ಇದೆ ನೋಡಿ, ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯತೆ ಭಾರಿ ವಿರಳ ಅಂತೇಳಿ ಕಾಣಿಸ್ತಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಟಾಪ್ ಈ ವೀಕಿಗೆ ಬಂದಿರೋದೇ ದೊಡ್ಡ ವಿಶೇಷ.
ಹನುಮಂತ ಆಯ್ಕೆ ಮಾಡಲಿಲ್ಲ ಅಂದರೆ ಇಲ್ಲಿವರೆಗೆ ಮೋಕ್ಷಿತ ಬರ್ತಿರ್ಲಿಲ್ವೇನೋ. ಬಟ್ ಇಲ್ಲಿಂದ ಮುಂದೆ ಹೋಗೋದಿದೆಯಲ್ಲ ಅದು ಅಷ್ಟು ಈಸಿ ಅಲ್ಲ. ಇಲ್ಲಿ ಯಾರೂ ಕೂಡ ಆಯ್ಕೆ ಮಾಡೋದಕ್ಕಾಗಲ್ಲ, ತನ್ನ ತನ್ನ ಸಾಮರ್ಥ್ಯದ ಮೇಲೆ ಬರಬೇಕಾಗುತ್ತೆ. ಇಲ್ಲಿ ಮೋಕ್ಷಿತಗೆ ಕಷ್ಟ ಆಗ್ಬೋದು. ಅದು ಬಿಟ್ಟರೆ ಕೊನೆಯದು ಮೋಕ್ಷಿತನೂ ಇಲ್ಲೂ ಕೂಡ ಆಕೆ ಅದೃಷ್ಟಕ್ಕೆ ಹಿಡಿದು ಒಳಗೆ ಹೋದ್ಲು ಅಂತ ಹೇಳಿದ್ರೆ, ಟಾಪ್ ಫೈನಲ್ಲಿ ಉಳಿದು ಬಿಟ್ಲು ಅಂತ ಹೇಳಿದ್ರೆ, ನೆಕ್ಸ್ಟ್ ಆಪ್ಷನ್ ಎಂಡ್ ಆಪ್ಷನ್ ಭವ್ಯ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕಾಗುತ್ತೆ. ಬಿಗ್ ಬಾಸ್ ಮನೆಯಿಂದ ಭವ್ಯ ಹೊರಗಡೆ ಹೋಗೋದಕ್ಕೆ ನಂತರ ಇನ್ನೊಂದು ನಾಟಕನೂ ಕೂಡ ಶುರು ಮಾಡಬಹುದು, ಹೋಗದೇ ಇರೋದಕ್ಕೆ ಅಥವಾ ಹೋಗೋದು ಬೇಡ ಅಂತೇಳಿ ಹೇಳಿ ಅನ್ನೋದಕ್ಕೆ ಬೇರೆ ಏನಾದರೂ ಒಂದು ನಾಟಕವನ್ನು ಶುರು ಮಾಡ್ಬೋದು. ಅದನ್ನು ಹೊರತುಪಡಿಸಿ ಇಲ್ಲಿ ಯಾವುದೂ ಕೂಡ ವರ್ಕೌಟ್ ಆಗದೇ ಇರೋದ್ರಿಂದ, ನಾಟಕ ಗಿಟ್ಕ ಇನ್ನೊಂದು ಮತ್ತೊಂದು ಯಾವುದು ವರ್ಕೌಟ್ ಆಗದೇ ಇರೋದ್ರಿಂದ ಇಲ್ಲಿ ಆಕೆ ಹೊರಗಡೆ ಹೋಗುವಂಥ ಚಾನ್ಸಸ್ ಇನ್ನಷ್ಟು ಇದೆ ಅಂತಲೇ ಹೇಳ್ಬೋದು. ಬಟ್ ಚಾನ್ಸಸ್ ಯಾವ ರೀತಿಯೂ ಬೇಕಾದ್ರೆ ಉಲ್ಟಾನ ಹೊಡಿಬಹುದು. ಅಲ್ಲಿಗೆ ಈಗ ಭವ್ಯ, ರಜತ್, ಮೋಕ್ಷಿತ ಇವರು 3 ಜನರಲ್ಲಿ ಯಾರಾದರೂ ಒಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಲೇಬೇಕಾಗುತ್ತೆ. ಶುಕ್ರವಾರ ಅಥವಾ ಶನಿವಾರ ಈ 2 ದಿನದಲ್ಲಿ ಯಾರಾದರೂ ಒಬ್ಬರು ಹೊರಗಡೆ ಹೋಗಬೇಕಾಗುತ್ತೆ. ಭಾನುವಾರದ ಎಪಿಸೋಡ್ಗೆ 5 ಜನ ಹೋಗ್ತಾರೆ. ಅಲ್ಲಿ 2 ಹೊರಗಡೆ ಕಳಿಸ್ತಾರೆ. ಭಾನುವಾರದ ಎಪಿಸೋಡ್ನಲ್ಲಿ 2 ಹೊರಗಡೆ ಕಳಿಸಿ 3 ಜನರನ್ನು ಉಳಿಸ್ಕೊಳ್ತಾರೆ. ಆ 3 ಜನರಲ್ಲಿ ಯಾರಾದರೂ ಒಬ್ಬರು ಈಗ ಅಂತಿಮವಾಗಿ ಟ್ರೋಫಿಯನ್ನು ಕೈ ಹಿಡಿತಾರೆ. ಆ ಕೈಯನ್ನು ಸುದೀಪ್ ಮೇಲೆತ್ತಾರೆ. ಹೀಗಾಗಿ ಇದು ಏನಾಗುತ್ತೆ ಅನ್ನೋದು ಭಾನುವಾರ ಗೊತ್ತಾಗುತ್ತೆ. ಹೀಗಾಗಿ ಸೋಮವಾರದಿಂದ ವೀಕ್ಷಕರು ತಮ್ಮ ನೆಚ್ಚಿನ ಸ್ಪರ್ಧೆಗೆ ವೋಟ್ ಮಾಡೋದಕ್ಕೆ ಶುರು ಹಚ್ಕೊಂಡಿದ್ದಾರೆ. ಬಿಗ್ ಬಾಸ್ ವೋಟಿಂಗ್ ಪೋಲ್ ಕೂಡ ಓಪನ್ ಮಾಡಿದ್ದಾರೆ. ವೀಕ್ಷಕರಿಂದ ಯಾವ ಸ್ಪರ್ಧಿ ಅತಿ ಹೆಚ್ಚು ವೋಟನ್ನು ಪಡೆದು ಬಿಗ್ ಬಾಸ್ ವಿನ್ನರ್ ಆಗಿ ಈ ಬಾರಿಯ ಟ್ರೋಫಿಯನ್ನು ಪಡೀತಾರೆ ಅನ್ನೋದು ಈಗ ಸದ್ಯಕ್ಕಿರುವಂಥ ಕುತೂಹಲ. ಬಟ್ ಅಷ್ಟು ಸುಲಭನೂ ಕೂಡ ಇಲ್ಲ, ಟ್ರೋಫಿಯನ್ನು ಪಡೆಯೋದು ಕೂಡ ಸುಲಭ ಇಲ್ಲ. ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಆಟವನ್ನು ಆಡಬೇಕಾಗುತ್ತೆ. ಯಾರೂ ಕೂಡ ಯಾಮಾರುವಂತೆಯೂ ಕೂಡ ಇಲ್ಲ, ಅಂದರೆ ಒಂದು ಹಂತದಲ್ಲೂ ಕೂಡ ಯಾಮಾರುವಂತಿಲ್ಲ. ಎಲ್ಲೇ ಯಾಮಾರಿದ್ರೂ ಕೂಡ ಬಿಗ್ ಬಾಸ್ ಮನೆಯ ಆಟ ಇದೆಯಲ್ಲ, ತುಂಬ ಕ್ರೂಷಿಯಲ್ ಆಗಿರುವಂಥ ಆಟ. ಕೆಲವು ಸಲ ಈ ಕ್ರೂಷಿಯಲ್ ಆಟದಲ್ಲಿ ಎಲ್ಲಾದರೂ ಸ್ವಲ್ಪ ಯಾಮಾರಿದ್ರೂ ಕೂಡ ಅದರ ಪರಿಣಾಮ ಕೆಟ್ಟದಾಗಿರುತ್ತೆ. ಹಾಗೆ ತುಂಬ ಎಚ್ಚರಿಕೆಯಿಂದ ಆಟ ಆಡಬೇಕು ಅನ್ನೋದು ಇಲ್ಲಿ ಬಿಗ್ ಬಾಸ್ ಮನೆಯ ಸದಸ್ಯರಿಗೆ ಪ್ರತಿಯೊಬ್ಬರು ಕೊಡ್ತಿರುವಂತಹ ಮುನ್ನೆಚ್ಚರಿಕೆ. ಇದು ಒಂದು ಕಡೆ. ಇನ್ನು ಎರಡನೇದು, ಬಿಗ್ ಬಾಸ್ ಮನೆಯಲ್ಲಿರುವಂಥ ಅಷ್ಟು ಜನ ಸ್ಪರ್ಧಿಗಳೇನಿದ್ದಾರೆ ವೈಯಕ್ತಿಕವಾಗಿ ತಮ್ಮ ತಮ್ಮ ಸಾಮರ್ಥ್ಯವನ್ನು ಹೊಂದಿರೋರೆ, ಯಾರೂ ಕೂಡ ಸಾಮರ್ಥ್ಯದಲ್ಲಿ ಹಿಂದೆ ಉಳಿದಿರೋರು ಯಾರೂ ಕೂಡ ಇಲ್ಲ. ಆದರೂ ಕೂಡ ಕೆಲವೊಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಅದೃಷ್ಟ ಅನ್ನೋದು ಕೈ ಹಿಡಿಯದೇ ಇದ್ದಾಗ ಏನು ಬೇಕಾದರೂ ಕೂಡ ಬದಲಾವಣೆಗಳು ಆಗಬಹುದು. ಆ ರೀತಿ ಕೂಡ ಆದ್ರೂ ಆಶ್ಚರ್ಯ ಏನಿಲ್ಲ. ವಾಟ್ ಎವರ್ ಇಟ್ ಮೇ ಬಿ, ಬಿಗ್ ಬಾಸ್ ಮನೆಯಲ್ಲಿ ಸದ್ಯಕ್ಕಿರುವಂತಹ 6 ಜನ ಸ್ಪರ್ಧಿಗಳಲ್ಲಿ ಒಬ್ಬೊಬ್ಬರೇ ಹೊರಗಡೆ ಹೋಗಲೇಬೇಕಾಗುತ್ತೆ. ಒಬ್ಬರಾದ್ಮೇಲೆ ಒಬ್ಬರು ಅಂತೇಳಿ ಹೋಗಲೇಬೇಕಾಗುತ್ತೆ. ಈಗ ಇರುವಂಥ ಪ್ರಶ್ನೆ, ಇರುವಂತಹ 6 ಜನರಲ್ಲಿ ಮೊದಲಿಗೆ ಹೋಗೋರು ಯಾರು ಅನ್ನೋದು, ಅದೀಗ ಸದ್ಯಕ್ಕೆ ರಿವೀಲ್ ಆಗಬೇಕು. ಅದಕ್ಕೆ ಉತ್ತರ ಶೀಘ್ರದಲ್ಲೇ ಸಿಗ್ಬೋದು ಅಂತೇಳಿ ಹೇಳ್ತಾ, ಸ್ನೇಹಿತರೆ, ನಿಮ್ಮ ಪ್ರಕಾರ ಈ 6ನೇ ಸ್ಪರ್ಧಿ ಯಾರು? ಬಿಗ್ ಬಾಸ್ ಮನೆಯಿಂದ ಹೋಗುವಂಥ 6ನೇ ಸ್ಪರ್ಧಿ ಯಾರು ನಿಮ್ಮ ಪ್ರಕಾರ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗುತ್ತೆ.